ಸಾಮಾಜಿಕ ಸಂಬಂಧಗಳ ತಡೆಹಿಡಿಯುವುದು, ಮಕ್ಕಳನ್ನು ಒಟ್ಟಿಗೆ ಆಡಲು ಅಡ್ಡಿಪಡಿಸುವುದು, ಮಾನವ ಹಕ್ಕುಗಳನ್ನು ನಿರಾಕರಿಸುವುದು, ಬಟ್ಟೆ, ಭಾಷೆ, ಸಾಂಸ್ಕೃತಿಕ ಭೇದ ಎಸಗುವುದು, ಇವೆಲ್ಲ ಲಿಸ್ಟ್ ಮಾಡ್ತಾ ಹೋಗ್ತಾರೆ. ಇನ್ನೂ ಚರ್ಚೆ ಆಗೋದು, ಮಸೂದೆ ಬರೋದು, ಚರ್ಚೆ ಆಗೋದು. ನಿಜವಾಗಿಯೂ ಒಳ್ಳೆಯದಿದು, ಮಾಡಲೇಬೇಕಾದಂಥದ್ದು, ಅನಿವಾರ್ಯವಾದ ಈ ದೇಶಕ್ಕೆ. ಈ ದೇಶದಲ್ಲಿ ಜಾತಿ ಎಲ್ಲಿವರೆಗಿದೆನೋ, ಮೇಲು ಕೀಳಿನ ಭಾವ ಎಲ್ಲಿವರೆಗಿದೆನೋ, ಇವೆಲ್ಲ ಬೇಕಿವತ್ತು. ಅಪ್ಪ ನಮ್ಮನ್ನು ಎತ್ಕೊಳ್ರಿ, ನಮ್ಮನ್ನು ಕೂಡಿಸ್ಕೊಳ್ರಿ ಅಂತ ಕೂಡಿಸ್ಕೊಳ್ಳೋ ಜನ ಇಲ್ಲಿಲ್ಲ, ಭಾಳಷ್ಟು ಜನ ಕಡಿಮೆ ಇದ್ದಾರೆ. ಇವತ್ತು ಸಹಿತ ನಮ್ಮ ಜಾತಿ ಪ್ರಾಕ್ಟೀಸ್ ಅದ, ಇವತ್ತಿಗೂ ನಮ್ಮ ಮೇಲಾಕಿ ಪ್ರಾಕ್ಟೀಸ್ ಅದ. ಆ ಧರ್ಮೀಯ ಈ ಧರ್ಮೀಯ, ಇವ್ರು ಹೋಗಿಲ್ಲ ಅವ್ರು ಹೋಗಿಲ್ಲ ಅನ್ನೋಂಥ ಇದ್ದಾರೆ ಸಾಕಷ್ಟು. ಒಂದಲ್ಲ ಎರಡಲ್ಲ. ಈ ದೇಶಕ್ಕೆ ಕಂಟಿಂದ ದೊಡ್ಡ ಶಾಪ ಅಂದರೆ ಜಾತಿ. ಅದರಲ್ಲೂ ಅಸ್ಪೃಶ್ಯರಾಗಿ ಹುಟ್ಟುವುದಂತೆ ಈ ನಾವು ಈಗೇನಂತೀವಿ ಕರ್ಮ ಏನೇನು ಹೇಳ್ಕೊಳ್ತೀವಿ, ಭಾಳ ಜನ್ಮ ಕರ್ಮ ಏನೂ ಇಲ್ಲ, ಇದೇ ಜನ್ಮದಲ್ಲಿ ಕರ್ಮ ಅಂತ ಹೇಳ್ಬೇಕಾಗಿದೆ. ಈ ರೀತಿಯ ನಾವು ಸಾಮಾಜಿಕ ವ್ಯವಸ್ಥೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೊಂದು ಅಂತ್ಯ ಹಾಡು ಕ್ರಿಯೆ ಎಲ್ಲಿದ್ದಾರೆ ಸ್ಟಾರ್ಟ್ ಆಗಬೇಕಾಗಿತ್ತು. ಈಗಾಗಲೇ ಮಹಾರಾಷ್ಟ್ರ ಸ್ಟಾರ್ಟ್ ಆಗಿದೆ. ಈ ಕರ್ನಾಟಕದಲ್ಲಿ ತರುವಂಥ ಪ್ರಯತ್ನವನ್ನು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾಯಿದೆ. ಅದ್ರ ಜೊತೆಗೆ ಎಚ್ ಕೆ ಪಾಟೀಲ್ ಒಂದು ಮಾತು ಹೇಳ್ತಾ ಇದ್ದಾರೆ, ಸಾಮಾಜಿಕ ಬಹಿಷ್ಕಾರವು ಮಾನವ ಗಣತಿಗೆ ಧಕ್ಕೆ ತರುವ ಕ್ರಿಯೆ. ನಿಜವಾಗಿಯೂ ಏನು ಒಂದು ಬಹಿಷ್ಕಾರ ಹಾಕುವಂಥ ಏನು ಶಬ್ದದ ಇದು ನಿಜವಾಗಿ ಮಾನವೀಯತೆಗೆ ಒಂದು ಏನಪ್ಪ ಅಂತಂದ್ರೆ ಧಕ್ಕೆ ತರುವಂಥದ್ದು. ಈಗಿರುವ ಕಾನೂನುಗಳು ಬಹಿಷ್ಕಾರ ತಡೆಗೆ ಪರಿಣಾಮಕಾರಿ ಆಗಿಲ್ಲ. ಇವು ಕಾನೂನು ಇದ್ದಾವೆ ಸಾಕಷ್ಟು, ಇಲ್ಲಂತಲ್ಲ, ಆದ್ರೆ ಇವು ಪರಿಣಾಮಕಾರಿಯಾಗಿಲ್ಲ. ಯಾಕಪ್ಪ ಅಂದ್ರೆ ಹೆಚ್ಚು ಶಿಕ್ಷೆ ಇವರಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಮಾತು. ಹಾಗಾಗಿ ಹೊಸ ಕಾಯ್ದೆ ಜಾರಿಗೆ ನಿರ್ಧರಿಸಲಾಗಿದೆ. ಹೀಗಾಗಿ ನಾವು ಹೊಸ ಕಾಯ್ದೆ ತರಲಿಕ್ಕೀವಿ. ಈಗ ಇಲ್ಲಂತಲ್ಲ, ಅದು ಇನ್ನೂ ಗಟ್ಟಿಯಾಗಿ ಆಗಿಲ್ಲ ಶಿಕ್ಷೆ. ಇದು ತಪ್ಪಿಸ್ಕೊಳ್ಳೋದು ಸ್ಪಷ್ಟ ಆಗಿದೆ. ಅದಕ್ಕೆ ಅದನ್ನು ಇನ್ನಷ್ಟು ರಕ್ ಅದರ ಪೂರ ಗಟ್ಟಿಗೊಳಿಸೋ ಕೆಲಸವನ್ನು ಮಾಡ್ತೀವಿ ಅನ್ನೋ